ಅಮ್ಮ. ಅವಾಗಿಂದ ನೋಡ್ತಾ ಇದ್ದೀನಿ, ಏನ್ ಯೋಚನೆ ಮಾಡ್ಕೊಂಡು ನಿಂತಿದ್ದೀರಾ? ಟೈಮ್ ಆಯ್ತು, ಮನೆಗ್ ಡ್ರಾಪ್ ಮಾಡಲ್ವಾ? ಮಾಡ್ತೀನಿ. ಅರೆ ಏನಾಯ್ತು ನಿಮ್ಗೆ? ಯು ಓಕೆ? ಐಮ್ ಫೈನ್. ಅದಕ್ಕೆ ತಂಗಿ, ಅದು ಯಾಕೋ ನಾವು ಮನೆಯವ್ರಿಗೆಲ್ಲ ಮೋಸ ಮಾಡ್ತಾ ಇದೀವಿ ಅಂತ ನಂಗೆ ಅನಿಸ್ತಾ ಇದೆ. ಐ ಮೀನ್, ಅವ್ರು ನಮ್ಮ ಬಗ್ಗೆ ಎಷ್ಟೆಲ್ಲ ನಂಬಿಕೆ ಇಟ್ಕೊಂಡಿದ್ದಾರೆ. ಯಾಕೋ ನಾವು ಆ ನಂಬಿಕೆನ ಉಳಿಸ್ಕೊತಾ ಇಲ್ವಲ್ಲ ಅಂತ ನಂಗೊಂಥರ ಗಿಲ್ಟ್ ಆಗ್ತಾ ಇದೆ. ಇದಾ ವಿಷಯ? ದೆನ್ ಡೂ ಒನ್ ಥಿಂಗ್, ಆದಷ್ಟು ಬೇಗ ನಮ್ ವಿಷಯನ ಮನೆಯವ್ರಿಗೆಲ್ಲ ಹೇಳ್ಬಿಡೋಣ. ಈ ಪ್ರಾಬ್ಲಮ್ ಎಲ್ಲ ಇರೋದಿಲ್ಲ, ಹಾಗೆ ಮನೆಯವ್ರಿಗೂ ಒಂದು ಕ್ಲಾರಿಟಿ ಇರುತ್ತೆ. ನೋಡಿ, ಹಾಗೆಲ್ಲ ರಿವೀಲ್ ಮಾಡೋದಿಕ್ ಆಗೋದಿಲ್ಲ. ಇಟ್ಸ್ ನಾಟ್ ಈಸಿ. ನಾನು ಫಸ್ಟ್ ಬಂದು ನಿಮ್ಮ ತಂದೆ ಹತ್ರ ಮಾತಾಡಬೇಕು, ಅವ್ರ ಅಪ್ರೂವಲ್ ತಗೋಬೇಕು. ಅದು ಹಾಗಾದ್ರೇನೆ ಸರಿ. ಸೊ ಈಗ ಏನ್ ಮಾಡ್ಬೇಕು ಅಂತ ಇದ್ದೀರಾ? ಅಪ್ಪ ಹತ್ರ ಬಂದು ಮಾತಾಡ್ಬೇಕು ಅಂತ ಇದ್ದೀರಾ? ಎಸ್, ಒಂದು ಸರಿಯಾದ ಟೈಮ್ ನೋಡಿ ಮಾತಾಡಬೇಕು ಅಂತ ಅನ್ಕೊಂಡಿದ್ದೀನಿ. ನೋಡಿ, ಫಸ್ಟು ನಾನು ಅವ್ರಿಗೆ ಹಿಡಿಸ್ಬೇಕು, ಅವ್ರ ಕಾನ್ಫಿಡೆನ್ಸ್ನ ಗೇನ್ ಮಾಡಬೇಕು. ಆಮೇಲೆ ನಮ್ಮ ಲವ್ ವಿಚಾರ ರಿವೀಲ್ ಆಗೋದು ಸರಿ ಅಂತ ನಂಗೆ ಅನಿಸ್ತಾ ಇದೆ. ನೀವ್ ಹೇಳೋದ್ರಲ್ಲೂ ಒಂದು ಅರ್ಥ ಇದೆ. ಸರಿ, ನೀವ್ ಹೇಗೆ ಹೇಳ್ತಿರೋ ಹಾಗೆ ಮಾಡೋಣ. ಉಳಿದವ್ರನ್ನೆಲ್ಲ ಒಪ್ಪಿಸ್ಬಿಡ್ಬೋದು, ಬಟ್ ಅಪ್ಪನ ಒಪ್ಸೋದು ಒಂದ್ ಸ್ವಲ್ಪ ಕಷ್ಟ ಇದೆ. ಯಾಕೆ ಅಂದ್ರೆ ಮನೇಲಿ ನಾನೇ ಕಿರಿ ಮಗಳಲ್ವಾ, ಸೊ ಅವ್ರಿಗೆ ನನ್ ಮೇಲೆ ಒಂದ್ ಸ್ವಲ್ಪ ಕನ್ಸರ್ನ್ ಜಾಸ್ತಿ ಇದೆ. ನೀವ್ ಅವ್ರನ್ನ ಒಪ್ಸಿ ಅವ್ರೇನಾದ್ರೂ ಗ್ರೀನ್ ಸಿಗ್ನಲ್ ಕೊಟ್ಬಿಟ್ರೆ ಮದ್ವೆ ಆಲ್ಮೋಸ್ಟ್ ಆದ ಹಾಗೇನೆ. ಬೇರೆ ಯಾರು ನೋ ಅಂತ ಹೇಳೋದೇ ಇಲ್ಲ. ಹಾಗೆ ನಾನು ನಿಮ್ಗೆ ಇನ್ನೊಂದು ವಿಷಯ ಹೇಳೋದನ್ನ ಮರ್ತ್ಬಿಟ್ಟೆ. ನನ್ನ ಮದ್ವೆ ವಿಷಯದಲ್ಲಿ ಭಾವ ಕೂಡ ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾರೆ. ಆದಷ್ಟು ಬೇಗ ಒಂದು ಒಳ್ಳೆ ಹುಡುಗನ್ ನೋಡ್ತೀನಿ ಅಂತ ಹೇಳ್ತಾ ಇದ್ರು. ವಾಟ್? ಅದಕ್ಕೆ ಹೇಳ್ತಾ ಇದ್ದೀನಿ, ಇನ್ನು ಲೇಟ್ ಮಾಡ್ಬೇಡಿ. ಆದಷ್ಟು ಬೇಗ ಅಪ್ಪ ಹತ್ರ ಬಂದು ಮಾತಾಡ್ಬಿಡಿ. ಮಾತಾಡ್ತೀನಿ. ತಿಳಿಯಾದ ಕೊಳದಲ್ಲಿ ಅಲೆಯೊಂದು ಮೂಡಿದೆ, ಸವಿಯಾದ ದನಿಯಲ್ಲಿ ಸ್ವರವೊಂದು ಹಾಡಿದೆ. I love you, ಗೌತಮ್ ಅವರೇ. I love you too. ಕಡೆಗೂ ಮಕ್ಕಳು ಮಲ್ಕೊಂಡ್ರು. ಮಕ್ಕಳಿಗೆ ಕಥೆ ಅರ್ಥ ಆಗಿರುತ್ತೆ ಅಂತ ಅನ್ಕೋತೀರಾ? ಹೇಗ್ರಿ ಸಾಧ್ಯ? ಮೊಲ, ಆನೆ, ಇದಿಷ್ಟು ಮಾತ್ರ ಅರ್ಥ ಆಗಿರುತ್ತೆ. ನಂಗೂ ಅರ್ಥ ಆಯ್ತು. ನೀವು ಆನೆ, ನೀವು ಮೊಲ. ಮಲ್ಕೊಳ. ಮಕ್ಕಳು ಎಷ್ಟು ತಲೆಹರಟೆ ಅಲ್ವಾ? ಬಟ್ ಈ ತಲೆಹರಟೆಯಲ್ಲಿ ಒಂದು ಕ್ಯೂಟ್ನೆಸ್ ಇದೆ. ಮಕ್ಕಳ ಮನಸ್ಸು ಬಹಳ ಪ್ಯೂರ್ ಆಗಿರುತ್ತೆ. ಅದಕ್ಕೆ ಯಾವುದೇ ಫಿಲ್ಟರ್ ಇಲ್ಲದೆ ಫ್ರೀಯಾಗಿ ಆರಾಮಾಗಿರ್ತಾರೆ. ಎಷ್ಟೇ ದೊಡ್ಡವರಾದರೂ ಮಕ್ಕಳಾಗೇ ಇರಬೇಕಿತ್ತು ಅಂತ ಅನ್ಸುತ್ತೆ. ನನಗೆ ಮಕ್ಕಳಂದ್ರೆ ಬಹಳ ಇಷ್ಟ. ಈ ಮಕ್ಕಳನ್ನೇ ಎಷ್ಟು ಪ್ರೀತಿ ಮಾಡೋ ನೀವು, ನಮಗ್ ಮಕ್ಕಳಾದ್ರೆ ಇನ್ನೆಷ್ಟು ಪ್ರೀತಿ ಮಾಡಲ್ಲ. ಹಲೋ, ಹಾಯ್ ಅಜ್ಜಿ. ಏನ್ ಮಾಡ್ತಾ ಇದ್ದೀರಾ? ಊಟ ಆಯ್ತಾ? ಅಜ್ಜಿ, ನಂದಾಯ್ತು, ನಿಮ್ದು? ನಂದು ಊಟ ಆಯ್ತಮ್ಮ. ಅಜ್ಜಿ, ಮಲ್ಲಿ ಊಟ ಮಾಡಿದ್ಲಾ? ಮಲ್ಗದ್ಲ ಅವಳು? ಆಗ್ಲೇ ಊಟ ಮಾಡಿ ಮಲ್ಕೊಂಡ್ಲು. ಸರಿ, ನೀವು ಮಾತ್ರೆ ತಗೊಂಡ್ರಾ? ತಗೊಂಡೆ. ಹೌದು, ನೀವ್ಯಾಕೆ ಇನ್ನೂ ಮಲ್ಗಿಲ್ಲ? 10:30 ಆಗ್ತಿದೆ ಅಜ್ಜಿ. ಮೊಬೈಲ್ ಹಿಡ್ಕೊಂಡು ಕೂತಿದ್ರಾ? ಅಜ್ಜಿ, ನಡುವೆ ನೀವು ಚಿಕ್ಕ ಮಕ್ಕಳ ತರ ಯಾವಾಗ್ಲೂ ಮೊಬೈಲೇ ಹಿಡ್ಕೊಂಡಿರ್ತೀರಾ. ಬರೀ ಮೊಬೈಲಲ್ಲೇ ಮುಳುಗಿರ್ತೀರಾ ನೀವು. ಅದನ್ನ ಮೊದಲು ಪಕ್ಕದಲ್ಲಿ ಇಟ್ಟು ಮಲಗಿ ನೀವು. ಅಬ್ಬಬ್ಬಬ್ಬಬ್ಬ, ಏನೇ ನೀನು ನನಗೆ ಗದರಿಸ್ತೀಯಾ? ಅಜ್ಜಿ, ಐ ಆಮ್ ರಿಯಲಿ ಸಾರಿ. ನಾನು ಗದರ್ತಿಲ್ಲ. ಐ ಆಮ್ ಸೋ ಸಾರಿ. ನಿಮ್ಗೆ ಹಾಗೆ ಅನ್ಸಿದ್ರೆ ನಿಮ್ಮೇಲಿರೋ ಕಾಳಜಿಗೆ ಹೇಳ್ತಿದ್ದೀನಿ. ನೀವು ಚೆನ್ನಾಗಿರ್ಬೇಕು, ನಿಮ್ಮ ಆರೋಗ್ಯ ಚೆನ್ನಾಗಿರ್ಬೇಕು ಅಂತ. ನೀವಿನ್ನೂ ತುಂಬಾ ವರ್ಷ ಗಟ್ಟು ಮುಟ್ಟಾಗಿರ್ಬೇಕು, ಅದಕ್ಕೆ ಹಾಗೆ ಹೇಳ್ದೆ. ಸಾರಿ. ನನಗೂ ಗೊತ್ತು ಬಿಡಮ್ಮ, ನಾನು ಸುಮ್ಮನೆ ತಮಾಷೆ ಮಾಡಿದೆ. ನೀನೇನು ಅನ್ನೋದು ನನಗೆ ಗೊತ್ತಿಲ್ವಾ? ದೊಡ್ಡವ್ರಿಗೆ ಗೌರವ ಕೊಡೋದನ್ನ ನಿನ್ನ ನೋಡಿ ಕಲಿಬೇಕು. ಯಾರು ಬೇಕಾದ್ರೂ ತಪ್ಪು ಮಾಡ್ಬೋದು, ಆದ್ರೆ ನೀನ್ ಮಾತ್ರ ಅಪ್ಪಿ ತಪ್ಪಿನೂ ತಪ್ಪು ಮಾಡಲ್ಲ
ಅನ್ನೋ ನಂಬಿಕೆ ನನಗಿದೆ. ಅಯ್ಯೋ ಅಜ್ಜಿ ತುಂಬಾ ದೊಡ್ಡ ಮಾತು, ಹಾಗೆಲ್ಲ ಏನೂ ಇಲ್ಲ. ಏನು ಅಷ್ಟೊಂದೇನಿಲ್ಲ. ಏಯ್, ನಿನ್ನ ಬಗ್ಗೆ ಎಷ್ಟು ಹೇಳಿದ್ರು ಅದು ಕಡಿಮೆನೆ. ಸರಿ, ನೀವು ಮಲ್ಕೊಳ್ಳಿ, ನಾನು ಮಲಗ್ತೀನಿ. ಓಕೆ ಅಜ್ಜಿ, ಗುಡ್ ನೈಟ್. ಮಲಗಿದ್ರು. ಮಕ್ಕಳಂದ್ರೆ ಅಷ್ಟಿಷ್ಟನಾ ನಿಮಗೆ? ಅಫ್ಕೋರ್ಸ್, ನಾನು ಆಗಲೇ ಹೇಳಿದ್ನಲ್ಲ, ಮಕ್ಕಳಂದ್ರೆ ಯಾರಿಗೆ ಇಷ್ಟ ಆಗಲ್ಲ ರೀ. ಅವರು ನೋಡ್ತಾ ಇದ್ರೆ ಒಂಥರ ಹುಮ್ಮಸ್ಸು, ಎನರ್ಜಿ ಎಲ್ಲ ಬರುತ್ತೆ. ಈ ಪ್ರಪಂಚನ ಒಂದು ಗಾರ್ಡನ್ ಅಂತ ಅನ್ಕೊಂಡ್ರೆ ಆ ಮಕ್ಕಳೆಲ್ಲ ಪುಟ್ಟ ಪುಟ್ಟ ಹೂಗಳು. ಅವರೇ ನಮ್ಮ ಇಡೀ ಪ್ರಪಂಚ, ನಮ್ಮ ಜೀವನನ ಸುಂದರವಾಗಿಸೋದು, ಕಲರ್ಫುಲ್ ಮಾಡೋದು. ಪ್ರತಿಯೊಬ್ಬರಿಗೂ ಮಕ್ಕಳು ಅಂದ ತಕ್ಷಣ ಒಂದಷ್ಟು ಸೆಂಟಿಮೆಂಟ್ಸ್ ಅಟ್ಯಾಚ್ ಆಗಿರುತ್ತೆ. ನನಗಂತೂ ಮಕ್ಕಳು ಅಂತ ಇದ್ದಾಗೆ ಒಂದಷ್ಟು ಸೆಂಟಿಮೆಂಟ್ಸ್ ಇದೆ. ನನ್ನ ಜನರೇಷನ್ನಲ್ಲಿ ನಮ್ಮ ಮನೇಲಿ ಹುಟ್ಟೋ ಮೊದಲನೇ ಮಗು ನಮ್ಮ ಅಪ್ಪನೇ ಅನ್ನೋದು ನನ್ನ ನಂಬಿಕೆ. ಈಗ ನಮ್ಮ ಜಯದೇವ್ ಮಗು ಆಗುತ್ತಲ್ಲ, ಅದು ನಮ್ಮ ಅಪ್ಪನೇ ಅನ್ನೋ ಬಲವಾದ ನಂಬಿಕೆ ನನಗೆ. ನೀವು ನೋಡ್ತಾ ಇರಿ, ಆ ಮಗುನ ನಾನು ತಲೆ ಮೇಲೆ ಹೊತ್ಕೊಂಡು ತಿರುಗ್ತೀನಿ, ಕೆಳಗಡೆ ಕಾಲಿಡಕ್ಕೆ ಬಿಡಲ್ಲ. ನಿಮ್ಗಿದೆಲ್ಲ ಅತಿರೇಕ ಅನ್ನಿಸ್ಬೋದು, ಬಟ್ ಇದು ನನ್ನ ನಂಬಿಕೆ, ನನ್ನ ಸೆಂಟಿಮೆಂಟ್ಸ್ಗೆ ಸಂಬಂಧಪಟ್ಟಿದ್ದು. ಮಕ್ಕಳು ಅಂದರೆ ಅಷ್ಟೊಂದು ಇಮೋಷನಲ್ ನಾನು. ನೀವು ಬೇರೆಯವ್ರ ಮಕ್ಕಳನ್ನೇ ಎಷ್ಟು ಪ್ರೀತಿಸ್ತೀನಿ ಅಂತೀರಾ, ಇನ್ನು ನಮಗೆ ಮಗು ಆದರೆ ಇನ್ನೆಷ್ಟು ಪ್ರೀತಿ ಮಾಡ್ಬೋದು ನೀವು. ಅದನ್ನೆಲ್ಲ ನೆನೆಸ್ಕೊಂಡ್ರೇ ಖುಷಿ ಆಗುತ್ತೆ.